ಅವಾಗ್ಲಿಂದ ರೆಕಾರ್ಡ್ ಸರಿ ಇಲ್ಲ ನಂದಲ್ಲ. ಅವಾಗ್ಲಿಂದ ಏನ್ ಅರಿತಿದ್ದ ಇಲ್ಲಿ ನಾನೇ ಓದಕ್ ಬರೋದ್ ಹಿಂಗೆ ವಿಡಿಯೋ ಮಾಡ್ಕೊಂಡು 500 ರೂಪಾಯಿ ಕೊಟ್ರೆ ಬರ್ತೀರಾ ನೀವು ನಡಿ ಮೊನ್ನೆ ನಮ್ ದಾವಣಗೆರೆನಲ್ಲಿ ಕುಡಿದು ಟೈಟ್ ಆಗಿ ಪಾರ್ಟಿ ಮುಗಿಸ್ಕೊಂಡು ಬರ್ತಿದ್ದ ಹೆಣ್ಮಗಳನ್ನ ಪೊಲೀಸರು ಅಡ್ಡ ಹಾಕ್ತಿದ್ದಂಗೆ ದೊಡ್ಡ ರಾದ್ದಾಂತಾನೆ ಮಾಡ್ಬೋದು. ಪೈಪ್ ಕೊಟ್ಟು ಊದಮ್ಮ ಅಂದ್ರೆ ಅಂತ ಒಳಗೆ ಎಳ್ಕೊಳುತ್ತೆ, ಸರಿಯಾಗಿ ಊದಮ್ಮ ಅಂತ ನಾನು ಊದಕ್ ಬರೋದೇ ಹಿಂಗೆ ಅಂತ ಡವ್ ಮಾಡುತ್ತೆ. ಊದಕ್ ಬರ್ದೇ ಇರೋ ಸಾಮಾಯಿಕೇನಲ್ಲ ಹುಡುಗಿ, ಊದಿದ್ರೆ ಏನಾಗುತ್ತೆ ಅಂತ ಗೊತ್ತು. ಇಲ್ಲಿ ನಮ್ಮ ಪೊಲೀಸರದು ಲಿಮಿಟಿಂಗ್ ಇರುತ್ತೆ ಪೇಷನ್ಸ್. ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂತಲೋ ದೊಡ್ಡವ್ರ ಮನೆ ಹೆಣ್ಮಗಳು ಅಂತನೋ ಹೆಂಗಾದ್ರೂ ಸರಿ ಇಲ್ಲಿ ಇವ್ರು ತಾಳ್ಮೆನ ಮೆಚ್ಕೋಬೇಕು ಕಂಡ್ರಿ. ನಮ್ಮ ಪೊಲೀಸ್ ಮೇಡಮ್ ಇರೋ ಬರೋ ಟ್ಯಾಲೆಂಟ್ ಎಲ್ಲ ಖರ್ಚು ಮಾಡಿದ್ರು ಆ ಹೆಣ್ಮಗಳು ಬಾಯಿಂದ ಉಪ್ಪು ಅಂತ ಊಸಕ್ಕಾಗಿಲ್ಲ. ಇದು ದೊಡ್ಡ ಮನೆಯವ್ರ ಹೆಣ್ಮಗಳಂತೆ ಭಯನೂ ಅಷ್ಟೇ ದೊಡ್ಡದು. ಎದುರಿಗಿರೋದು ಪೊಲೀಸರು ನಾನು ಕೂಡ್ದು ಗಾಡಿ ಓಡಿಸ್ಕೊಂಬಂದು ತಗುಲಾಕೊಂಡಿದೀನಿ ಅನ್ನೋ ಯಾವ ಭಯನೂ ಇಲ್ದಂಗೆ ಗಾಡಿ ಮೇಲೆ ಹತ್ತು ನಿಂತ್ಕೊಂಡು ಫುಲ್ ಆವಾಜ್. ರೋಡಲ್ಲಿ ಇಂಥ ಅಧ್ವಾನಗಳು ಸಿಕ್ಕರೆ ಪೊಲೀಸರು ಸೇಫ್ಟಿಗೆ ಅಂತ ವಿಡಿಯೋ ಮಾಡ್ಕೊತಾರಲ್ಲ, ಹಂಗೆ ವಿಡಿಯೋ ಮಾಡ್ತಿದ್ದ ಪೊಲೀಸ್ ಮೇಲೆ ಈ ಹೆಣ್ಮಗಳ ಕಣ್ಣು ಲೇ ಆಫ್ ಮಾಡೋದು ಸಾಕು, ನಾನು ಕರೆಕ್ಟ್ ಆಗಿದ್ದೀನಿ, ನೀನ್ ಯಾವ ರೆಕಾರ್ಡ್ ಮಾಡೋಕೆ ಅನ್ನತ್ತೆ. ಇದ್ರ ಅವತಾರ ನೋಡಿ ಪೊಲೀಸರಿಗೂ ಸಾಕ್ಬೇಕಾಗಿ ಹೋಗಿತ್ತು. ಎತ್ತಗೂ ಹೋಗ್ತಿಲ್ಲ, ಊದು ಇಲ್ಲಾಂದ್ರೆ ಬಾಜಿ ಕೊಟ್ಟು ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡ್ತೀವಿ ಅಂತ ಲೇಡಿ ಪೊಲೀಸ್ ಕಡೆ ಆಟ. ಅವಾಗಿಂದ ಏನು ಹೊರಿತಿದ್ನ ಉಫ್ ಅಂತ ಇದೀನಲ್ಲ, ನನ್ಗೆ ಊದಕ್ ಬರೋದೇ ಹಿಂಗೆ, ನಿಮ್ದು ಮಿಷಿನ್ ಸರಿ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅಂತ ಈ ಲೇಡಿ ಪೊಲೀಸ್ಗೆ ಒದ್ದೆ ಬಿಡೋಣ. ಪೊಲೀಸರು ಕೆಳಗಡೆ ಬಿದ್ದು ಮಿಷಿನ್ ಹುಡುಕೋತಿದ್ರೆ ಈ ಹೆಣ್ಮಗಳು ನಾಳೆ ದಿನ ಬೇರೆ ತರ ಆಗುತ್ತೆ, ನಾನು ಕುಡಿದ್ರು ಹಿಂಗೆ ಕುಡಿದಿದ್ರು ಹಿಂಗೆ, ಎಸ್ ಐ ಬಂದ್ರು ಅಷ್ಟೇ ಎಸ್ ಬಿ ಬಂದ್ರು ಅಷ್ಟೇ, ನಾನು ಯಾವ್ದು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ರೋಜಿಕೆ ಬಂತು. ಬಾಯಿ ಕಂಟ್ರೋಲ್ ಇಲ್ಲ, ಕುಡ್ದಿರೋದು ಮಾತ್ರ ಎತ್ತಿಗಿರೋದ್ರೆ ಹಿಂಗಾಗಲ್ಲ ಕಣ್ರಿ. ಜೊತೆಗೆ ಮದನು ಸೇರ್ಕೊಂಡ್ಬಿಟ್ರೆ ತಲೆನೇರಲ್ಲ. ಇಲ್ಲಿ ಅದೇ ಆಗಿತ್ತು ನೋಡಿ, ಪರ್ಸ್ ತುಂಬ ದುಡ್ಡು, ಮೈಯಲ್ಲಿ ಒಂದಷ್ಟು ಕೊಬ್ಬು, ಜೊತೆಗೆ ಒಂದಿಷ್ಟು ಇನ್ಫ್ಲೂಯೆನ್ಸ್. ಇದು ಬಿಟ್ರೆ ಇನ್ನೇನಾಗುತ್ತೆ ಹೇಳಿ. ಅಪ್ಪ ಅಮ್ಮನ ಭಯ ಇಲ್ಲ, ನೋಡಿದವ್ರು ಏನು ಅನ್ಕೋತಾರೆ ಅನ್ನೋ ಪ್ರಜ್ಞೆ ಇಲ್ಲದೆ ಹೋದ್ರೆ 500 ರೂಪಾಯಿ ಕೊಟ್ರೆ ಬರೋ ನಾಯಿಗಳು ನೀವು ವಿಡಿಯೋ ಮಾಡ್ಕೊಂಡೆ ನಾನು ಶಾಕ್ ಇಟ್ಕೋತೀಯಾ? ಮಾಡ್ಕೋ ವಿಡಿಯೋನ, ಬೇರೆ ತರ ಪೋಸ್ ಕೊಡ್ಲಾ, ಬೇರೆ ತರ ಮಾತಾಡ್ಲಾ ಅಂತ ಎರಡೂ ಕೈ ಮೇಲಕ್ಕೆ ಏನ್ ಕಿತ್ಕೋತೀರಾ? ನಮ್ಮ ಅಪ್ಪ ಬಂದ್ರೆ ಒಂದ್ ಲೆಕ್ಕ, ಬೋರ್ದಿದ್ರು ಇನ್ನೊಂದ್ ಲೆಕ್ಕ ಅಂತ ಗಂಟ್ಲು ಮಾರಿದಾರ ಕಿರ್ಚಾಡೋ ಈ ಹೆಣ್ಮಕ್ಳ ಹತ್ರ ಏನಪ್ಪ ಕಿತ್ಕೋತೀರಾ? ಕಿತ್ಕೊಳ್ಳೋದಕ್ಕೆ ಏನು ಉದೈತೆ? ಕರೆದ್ರೆ ಸರಿಯಾದ ಟೈಮ್ ಬೋರ್ದೇ ಇರೋ ಮಕ್ಕಳು ನೀವು, ನಿಮ್ ಕೈಲಿ ನಂದು ಶಾನು ಕಿತ್ಕೊಳಕ್ಕಾಗಲ್ಲ ಅಂತ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಚಾಲೆಂಜ್ ಹಾಕತ್ತೆ ಒಂದು ಹೆಣ್ಮಗಳು. ಅದ್ರಲ್ಲೂ ಫುಲ್ ಟೈಟ್ ಆಗಿ ಅರ್ಧ ರಾತ್ರಿನಲ್ಲಿ ನಡು ಬೀದಿನಲ್ಲಿ ನಿಂತ್ಕೊಂಡು ಹೋದ್ರೆ ಗಾಂಧಿ ಕಂಡ ಕನಸು ನನಸಾಯ್ತು ಅಂತಾನೆ ಅರ್ಥ ಮಾಡ್ಕೋಬೇಕಾ? ಇದನ್ನೇ ಗಾಂಧಿ ಕನಸು ಕಂಡ ಸ್ವಾತಂತ್ರ್ಯ ಅಂತೀರಾ? ಸ್ವಾತಂತ್ರ್ಯಕ್ಕೆ ಸ್ವೇಚ್ಛೆಗೆ ವ್ಯತ್ಯಾಸ ಇಲ್ವಾ? ದಾವಣಗೆರೆ ಅಂತ ಊರಲ್ಲಿ ಪ್ರತಿಷ್ಠಿತ ಕುಟುಂಬದ ಒಂದು ಹೆಣ್ಣು ಮಗಳು ಅರ್ಧ ರಾತ್ರಿನಲ್ಲಿ ಕುಡಿದು ಟೈಟ್ ಆಗಿ ಗಾಡಿ ಓಡಿಸ್ಕೊಂಡ್ಬಂದು ನಡು ರೋಡಲ್ಲಿ ಒಂದು ಹಿಂಡು ಪೊಲೀಸರನ್ನು ನಿಲ್ಲಿಸ್ಕೊಂಡು ಸ್ವಂಟದ ಕೆಳಗಿನ ಮಾತಲ್ಲಿ ಮೂರಾಬಟ್ಟೆ ಮಾತಾಡುತ್ತೆ ಅಂದ್ರೆ ಇದನ್ನ ಗಾಂಧಿ ಕಂಡ ಕನಸಿನ ಸ್ವಾತಂತ್ರ್ಯ ಅಂತಿರೋ, ಮೂರು ಬಿಟ್ಟ ಸ್ವೇಚ್ಛೆ ಅಂತಿರೋ, ದುಡ್ಡಿನ ದುರಹಂಕಾರ ಅಂತಿರೋ, ಅಧಿಕಾರದ ಮದ ಅಂತಿರೋ, ತಿಂದು ಹೆಚ್ಚಾದ ಟೀ ಕೊಬ್ಬು ಅಂತಿರೋ ನಿಮ್ಗೆ ಗೊತ್ತಿಲ್ಲ. ನಮ್ಮ ಕಡೆ ಓಟು ಬಿಟ್ಟೋರು ಅಂತಾರೆ, ಮೂರು ಬಿಟ್ಟೋರು ನೆಕ್ಸ್ಟ್ ವರ್ಷ.